ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಮತದಾರರ ಪರಿಷ್ಕರಣೆ ಪಟ್ಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಕನಕಗಿರಿ ಮಂಡಳ ಪದಾಧಿಕಾರಿಗಳ ಮಹತ್ವದ ಸಭೆಯನ್ನು ಜೂನ್ 29ರಂದು ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು. ಕನಕಗಿರಿ ಮಂಡಳ ಪ್ರಭಾರಿಗಳಾದ ಮನೋಹರ್ ಗೌಡ ಹೆರೂರು ರವರ ನೇತೃತ್ವದಲ್ಲಿ ಈ ಸಭೆಯು ಜರುಗಿತು. ಸಭೆಯನ್ನು ಉದ್ದೇಶಿಸಿ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಬಸವರಾಜ ದಡೆ ಸೂಗೂರ್ ರವರು ಮಾತನಾಡಿ 62 ಇವತ್ತಿರಂತ ಮತದಾನ 233,062 ಮತದಾನ ನನ್ನ ವಿಧಾನಸಭೆ ಇವತ್ತಿರೋ ಮತದಾನ ಭಾಳಷ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾರೆ. ಈ ಮೀಟಿಂಗು ನಾವು 1 ತಿಂಗಳು ಬನ್ನಾರಗೌಡ ನಾವೆಲ್ಲ ಟೋಟಲ್ ಬೂತ್ ಅಧ್ಯಕ್ಷ ಬಂತು, ಟೋಟಲ್ ಪದಾಧಿಕಾರಿಗಳು ಪ್ರತಿ ಬೂತಿನಲ್ಲಿ ಕೂಡ ಒಂದು ಚಿಕ್ಕ ಮೀಟಿಂಗ್ ಮಾಡಬೇಕು. ನಾವು ಬರೀ ಹೋಬಳಿ ವಾರ ಮಾಡಿ ಶಕ್ತಿ ಕೇಂದ್ರ ವಾರ ಮಾಡಿ ಹೊಡೆದ್ರೆ ಜನ ಪರಿವರ್ತನೆ ಆಗಲ್ಲ. ಫಸ್ಟ್ ಪ್ರತಿ ಬೂತ್ನೆಲ್ಲ ನಮ್ಮ ಹಿರಿಯರು ಕೊಡ್ಕೊಂಡು ಮತದಾನ ವೋಟರ್ ಲಿಸ್ಟಿನ ಹಿಡ್ಕೊಂಡು ಯಾವ ಅಕ್ರಮವಾಗಿ 2 ಓಟ್ಗಳು ಅದಾವ ಎಲ್ಲಿರೋದು ನಿಮ್ಗೆ ಭಾಳ ಪರ್ಫೆಕ್ಟ್ ಗೊತ್ತೈತಿ. ಅದನ್ನು ಭಾಳ ನಿಗಾ ಮಾಡಿ ಕಣ್ಣು ಹಾಕ್ಬೇಕು. ಯಾಕಂದರೆ ಇದು ಭಾಳ ದೊಡ್ಡ ಶಕ್ತಿ. ಯಾಕಂದ್ರೆ ಇವಾಗ ಈ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಅಧಿಕಾರಿಗಳು ಅವ್ರ ಮಾತು ಕೇಳಂತ ಹುಡುಕ್ತೈತಿ. ನಾವು ಓಟು ತೆಗಿಬೇಕಂತ ವಾದ ಮಾಡಿದ್ರು ಕೂಡ ಇಲ್ಲ ಇವ್ರು ಓಟ್ ಅಂತ ಅವ್ರು ವಾದ ಮಾಡ್ತಾರೆ. ನಿಮ್ಗೆ ಗೊತ್ತೈತಿ. ಇನ್ನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮೈಸೂರು ಭಾಷಣದಲ್ಲಿ ನೀವು ಭಾಷಣ ಮಾಡಿ ಕೇಳಿರ್ಬೇಕು ಏನಂತೇಳಿ ಸ್ವಲ್ಪ